ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ನಮೋ ಹನುಮತೇ ನಮಃ. ವಾಲಿಗೆ ಮತಂಗ ಋಷಿಯ ಶಾಪ ಮೋಣ. ಮುಂದೆ ಏನಾಗುತ್ತೆ? ಇಷ್ಟೊತ್ತು ಚೆನ್ನಾಗಿತ್ತು ಕತೆ, ನಾವು ಕೇಳ್ತಾ ಇದ್ವಿ. ಇದೇನು ಶಾಪ ಅಂದರೆ ಏನಾಗುತ್ತೋ ನೋಡೋಣ. ವಾಲಿ ತನ್ನ ಬಲ ಪರಾಕ್ರಮಗಳಿಂದ ವಾನರನ್ನೇ ಅಲ್ಲದೆ ರಾಕ್ಷಸನ್ನು ಕೂಡ ಸಂಹಾರ ಮಾಡ್ತಾ ಇದ್ದ. ಒಂದು ಸಲ ದುಂದುಭಿ ಅನ್ನತಕ್ಕಂಥ ಮಹಾರಾಕ್ಷಸನನ್ನು ಕೊಂದು ಬೆಟ್ಟದಷ್ಟಿರ್ತಕ್ಕಂಥ ಅವನ ಶರೀರವನ್ನು ಗಿರಗಿರಣೆ ತಿರುಗಿಸಿ ಗಾಳಿಯೊಳಗೆ ಬಿಸಾಕ್ತಾನೆ. ಅದು ನೇರವಾಗಿ ಹೋಗಿಬಿಟ್ಟು ಮತಂಗ ಮಹರ್ಷಿ ಆಶ್ರಮದ ಪಕ್ಕದಲ್ಲಿ ಋಷ್ಯಮುಖ ಪರ್ವತದ ಮೇಲೆ ಬೀಳುತ್ತೆ. ಮತಂಗ ಮಹರ್ಷಿಗೆ ಕೋಪ ಬರ್ತದೆ. ಏನಿದು, ನಾನು ತಪಸ್ಸು ಮಾಡ್ಕೊಳ್ತಿದ್ದೀನಿ, ಇಂಥ ದೊಡ್ಡ ಶರೀರ ಬಂದು ಬಿತ್ತಲ್ಲ, ಯಾವನು ಮಾಡಿದ್ದಿದು ಗೊತ್ತಾಗುತ್ತೆ. ತನ್ನ ದಿವ್ಯ ದೃಷ್ಟಿಯಿಂದ ನೋಡಿಬಿಟ್ಟು ಹೇಳ್ತಾ ಇದ್ದಾನೆ, ಏಯ್ ವಾಲಿ, ನೀನು ಈ ಸುತ್ತಮುತ್ತಲಿನ ಪ್ರಾಂತಕ್ಕೆ ಬಂದರೆ ನಿನ್ನ ತಲೆ ಸಿಡಿದು ಹೋಗ್ತದೆ, ಜಾಗ್ರತೆಯಾಗಿರಬೇಕು ಅಂತ ವಾಲಿಗೆ ಶಾಪ ಕೊಡ್ತಾನೆ. ಅವರು ಮಹಾತ್ಮರ ಮಹಿಮೆ ಅಂತದ್ದು. ಅವರ ಒಂದು ತಪಸ್ಸನ್ನು ಭಂಗ ಮಾಡಿದರೆ ತುಂಬ ಕೋಪಿಸ್ಕೊಳ್ತಾರೆ. ಆಗೇನೋ ಅಲ್ಲಿ ಮಾಡಿದ ತಪಸ್ಸಿನ ಶಕ್ತಿಯೆಲ್ಲ ಕೋಪದಲ್ಲೇ ಹೊಟ್ಟೋಗ್ಬಿಡುತ್ತೆ ಒಂದೊಂದು ಸತಿ ಅನಿಸುತ್ತೆ. ಅದಕ್ಕೆ ಅವ್ರ ತಂಟೆಗೆ ಹೋಗಬಾರ್ದು. ಅವ್ರಿಗೆ ಹೋದ್ರೆ ಇಲ್ಲಿ ಬಿದ್ದಿರಿ ಬಿಡಿ, ನಮಗೇನು, ನಾವು ಯಾಕೆ ಸಿಕ್ಕಾಕ್ಕೋಬೇಕು? ಅವರ ದೃಷ್ಟಿನಲ್ಲಿ ನಾವು ಯಾಕೆ ಕೆಟ್ಟವರಾಗಬೇಕು? ಅವರ ಒಂದು ನೊಂದ್ಕೊಳ್ಳೋದು ಯಾತಕ್ಕೆ? ನಮ್ಮ ಮಹಾತ್ಮನನ್ನು ನೋಯಿಸಲೇಬಾರ್ದು. ನಾವು ಗುರುಮೂಲವನ್ನು, ಋಷಿ ಮೂಲವನ್ನು, ನದಿ ಮೂಲವನ್ನು ಹುಡುಕಬಾರ್ದು ಅಂತಾರಲ್ಲ. ಸುಮಾರು ಜನ ಅದೇ ಕೆಲಸ ಮಾಡಿ ಅವರಿಂದ ಶಾಪಗ್ರಸ್ತರಾಗ್ತಾ ಇರ್ತಾರೆ. ಇನ್ನೂ ತೊಂದರೆಗೆ ಈಡಾಗ್ತಾ ಇರ್ತಾರೆ. ಅವರು ಇನ್ನೂ ಒಳಗೆ ಹೋಗೋದಕ್ಕೆ ಪ್ರಯತ್ನ, ಇನ್ನೂ ಒಳಗೆ ಹೋಗ್ತಾ ಇರ್ತಾರೆ. ಅಂದರೆ ಉಬಿನಲ್ಲಿ ಬಿದ್ದವನ ರೀತಿಯಾಗಿ ಆಗುತ್ತದು. ಹೊಟ್ಟಿನ ಉಬಿನಲ್ಲಿ ಕೊಳತ, ಉಬಿನೊಳಗೆ ಇರ್ತಕ್ಕಂಥ ಒಂದು ಕೊಳದಲ್ಲಿ, ಒಂದು ಹಳ್ಳದಲ್ಲಿ ಅದು ನೆಲ ರೀತಿಯಲ್ಲೇ ಇರುತ್ತೆ. ಬಿದ್ದು ಹೋಗ್ತಾ ಇದ್ದರೆ ಮೇಲೆ ಬರೋಕ್ಕಾಗಲ್ಲ, ಒಳಗೆ ಹೋಗ್ತಾನೆ ಇರ್ತಾರೆ. ಈಜು ಬರೋಕ್ಕಾಗಲ್ಲ, ಈಜಕ್ಕೂ ಆಗಲ್ಲ, ಮೇಲೆ ಬರೋದಕ್ಕೆ ಸಾಧ್ಯವಿಲ್ಲ. ಒಳಗೆ ಹೋಗೋದೇ ಕೆಲಸ ಅಷ್ಟೇ ಅವ್ರಿಗೆ. ಹಾಗೆ ಮಹಾತ್ಮರನ್ನು ನೋಯಿಸಿದರೆ ಯಾವ ಯುಗವಾಗಲಿ, ಕಲಿಯುಗವಾಗಲಿ, ಇನ್ನೊಂದು ಯುಗ ಆಗಲಿ, ಎಂಥದಾರಾಗಲಿ, 10 ಜನಕ್ಕೆ ಉಪಯೋಗ ಮಾಡ್ತಕ್ಕಂಥ ಒಂದು ವ್ಯಕ್ತಿಯನ್ನು ನೋಯಿಸಿದರೆ ಖಂಡಿತ ನಾವು ಉಬಿಯಲ್ಲಿ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಪ್ರಾಣಿಗಳಾಗಿಬಿಡ್ತೀವಿ. ನಾವು ಕಷ್ಟಗಳಿಗೆ ಒಳಗಾಗ್ತೀವಿ, ರೋಗಗಳಿಗೆ, ರುಜಿನಗಳಿಗೆ ಒಳಗಾಗ್ತೀವಿ. ಹಾಗೆ ಈ ಮಹರ್ಷಿ ತಪಸ್ಸು ಮಾಡ್ತಾ ಇದ್ದಾನೆ. ಅವನ ಮೇಲೆ ಇಷ್ಟೊಂದು ದುಂದುಭೀರಿ ದೊಡ್ಡ ಶರೀರ ಬಂದು ಬಿದ್ದು ಕೂಡಲೇ ವಾಲಿ ಮೇಲೆ ತುಂಬ ಕೋಪ ಬಂದ್ಬಿಡ್ತು. ಹೇಳ್ತಿದ್ದಾನೆ, ನೀನು ಈ ಸುತ್ತಮುತ್ತಲಿನ ಪ್ರಾಂತಕ್ಕೆ ನೀ ಬಂದರೆ ನಿನ್ನ ತಲೆ ಸಿಡಿದು ಹೋಗಬೇಕು ಅಂತ ವಾಲಿಗೆ ಶಾಪವನ್ನು ಕೊಟ್ಬಿಡ್ತೇನೆ. ಆವತ್ತಿನಿಂದ ವಾಲಿ ಋಷ್ಯಮುಖ ಪರ್ವತದ ಕಡೆ ಹೋಗುವುದನ್ನು ನಿಲ್ಲಿಸಿಬಿಡ್ತಾನೆ. ಒಳ್ಳೆಯದು, ಮುಂದಕ್ಕೆ ಕತೆಗೆ ನಮಗೆ ಒಳ್ಳೆ ಜಾಗ ಸಿಕ್ಕಿಬಿಡ್ತಾನೆ, ನಮಗೆ ಒಳ್ಳೆ ಪೆಟ್ಟಿಗೆ ಸಿಕ್ಕಿಬಿಡ್ದಂಗೆ. ವಾಲಿ ಸುಗ್ರೀವರ ಒಂದು ವಿರೋಧ ಇದ್ದಕ್ಕೆ ನೋಡಿ, ಅದಕ್ಕೆ ನೋಡಿ ಇದು ಈ ಶಾಪ ಮತ್ತು ಇಲ್ಲಿ ಶುರುವಾಯಿತು ಇವರಿಗೆ. ಒಂದು ಸಲ ಮಾಯಾವಿ ಅಂತಕ್ಕಂಥ ರಾಕ್ಷಸನ ಜೊತೆ ವಾಲಿ ಯುದ್ಧ ಮಾಡಬೇಕಾಗಿ ಬಂತು. ಮಾಯಾವಿ ರಾಕ್ಷಸ ಎಷ್ಟೋ ಕಾಲ ಮಾಡಿಬಿಟ್ಟ, ಎಷ್ಟೋ ದಿನಗಳು ಕಳೆದೋಗ್ಬಿಡ್ತು. ಆ ಯುದ್ಧ ಅನೇಕ ದಿನಗಳ ಕಾಲ ಎಲ್ಲಿ ನಡೀತು? ಒಂದು ಗುಹೆ ಒಳಗೆ ನಡೀತಾ ಇದೆ. ಯಾರೂ ಒಳಗೆ ಹೋಗೋಕ್ಕಾಗ್ತಿಲ್ಲ, ಅಂಥ ದೊಡ್ಡ ಗುಹೆ ಒಳಗೆ ನಡೀತಿದೆ. ಕೊನೆಗೆ ಒಂದು ದಿನ ಗುಹೆಯೊಳಗಿನಿಂದ ರಕ್ತ ಹರಿದು ಬರ್ತಾ ಇದೆಯಂತೆ. ಯಾರೊಬ್ಬರು ಹೋಗಿ ನೋಡೋಕ್ಕೂ ಹೆದರಿಕೆ. ಹೊರಗೆ ಬರ್ತಾ ಇದೆಯಾ ರಕ್ತ. ಅದನ್ನು ನೋಡಿ ಸತ್ತೋಗಿರ್ತಕ್ಕಂಥವನು ವಾಲಿಯೇ ಅಂತ ಹನುಮಂತನಾದಿಯಾಗಿ ಎಲ್ಲರೂ ಅಂದ್ಕೊಳ್ತಾರೆ. ಅಲ್ಲೇ ಯಾಕೆ ಹಂಗಾಯಿತೋ ಗೊತ್ತಿಲ್ಲ. ಯಾಕೆಂದರೆ ವಾಲಿ ಬರ್ಬರ್ತಾ ಕೆಟ್ಟವನಾಗ್ತಾ ಹೋಗ್ತಾ ಇದ್ದಾನೆ. ಅವನಿಗಿನ್ನು ಪರಮಾತ್ಮನ ಬೇರೆ ರೀತಿಯಲ್ಲಿ ದಂಡನೆ ಮಾಡಲೇಬೇಕು ತಾನೆ. ಆ ದಂಡನೆ ಇದು ಶುರುವಾಯಿತು ಅಂತ ಕಾಣುತ್ತೆ ಅವನಿಗೆ. ಆ ಮಾಯಾವಿ ರಾಕ್ಷಸನನ್ನು ಸಾಯಿಸಿದ ವಾಲಿ ಇರ್ಬೋದು ಅಂತ ಯಾರು ಅಂದ್ಕೊಳ್ಳೇ ಇಲ್ಲ.
ಎಷ್ಟೋ ದಿನಗಳಾದ ಮೇಲೆ ವಾಲಿನೇ ಸತ್ತಿರಬೇಕು ಅಂತ ಅಂದ್ಕೊಂಬಿಟ್ರು, ತೀರ್ಮಾನ ಮಾಡ್ಕೊಂಬಿಟ್ರಂತೆ. ಆದರೆ ಹನುಮಂತನನ್ನು ಕೇಳಿದ್ರು ಅವನು ಇರ್ಬೋದೇನೋ ಅಂತ ಅವನೇ ಹೇಳ್ಬಿಟ್ಟ ಅಟ್ಲಾಗೆ. ತಗೊಳ್ಳಿ ಏನೆಲ್ಲ ಸಮಾಚಾರ ಹೇಗಿದೆ ಅಂತ. ಅತ್ಲಾಗ ಅವನು ಯಾವಾಗ ಅಂದ್ಬಿಟ್ನೋ, ಹನುಮಂತ ಸುಗ್ರೀವರು ಸೇರಿ ಆಲೋಚನೆ ಮಾಡಿ ಮಾಯಾವಿ ರಾಕ್ಷಸ ಹೊರಗೆ ಬರ್ಕೊಡ್ದು ಅಂತಕ್ಕಂಥ ಉದ್ದೇಶದಿಂದ ಏನು ಮಾಡ್ತಾರೆ ನೋಡೋಣ, ನಾಳೆ ಹೇಳ್ಕೋಣ. ಜೈ ಗುರುದತ್ತ.